ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕಲಕೇರಿಯ ಗುರುಮರುಳಾರಾಧ್ಯರ ಹಿರೇಮಠದಲ್ಲಿ ಉಪ್ಪಲ್ಲದಿಲ್ಲಿಯ ಸಂಗಮೇಶ್ವರರ ಪುರಾಣದಲ್ಲಿ ಶ್ರೀ ಸಂಗಮನಾಥರವರಿಗೆ ತೊಟ್ಟಿಲ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದೇವರ ಆಶೀರ್ವಚನ ನೀಡಿದರು. ಅಪಾರ ಸಂಖ್ಯೆಯ ಭಕ್ತ ಸಮೂಹ ಭಾಗವಹಿಸಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. जय मंगलम जय नमः गुरु मरुणाराध्य शिवाचार्य महाराज की उपलदनीय संगमेश्वर महाराज की जो ಶಿವನಿಗಾನಂದ ಕತೆ ಸೋವಿನ ಶರಣರಾಯಿತ ನೋಡಿ ಚಂದ ಜೋಜಂದು ಪಾಡುವೆನು ನಾ ನಿನ್ನ ಮುಂದ ಜೋ ಜೋ ಹಿಂಗ ಜೋಜಂದು ಪಾಡುವೆನು ನಾ ನಿಮ್ಮ ಮುಂದ ಜೋ ಜೋ ಪಾಡುವೆನು ನಿನ್ನ ಮುಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ನಿನ್ನ ಮುಂದ ಜೋ ಜೋ ಶಂಭೋ ಶಂಕರ ತಾನು ಏರಿದರ ತವರಲ್ಲಿ ಕುಣಿತಿದ್ದ ಅವತಾರಿ ಬಸವ ಭಗವಂತು ಸರಣಿಯ ಮಾಡುವೆನು ಶಿಶವ ಅತಿ ಸಂತೋಷದಿಂದಲೇ ಕೊಡಮುಕ್ತಿ ಪತವ ಜೋ ಜೋ ಅತಿ ಸಂತೋಷದಿಂದಲೇ ಕೊಡಮುಕ್ತಿ ಪತವ ಜೋ ಜೋ ಅಲ್ಲಿ ಸಂತೋಷದಿಂದಲೇ ಗುರುಮೂರ್ತಿ ರೂಪ ಜೋ ಜೋ ಅಲ್ಲಿ ಸಂತೋಷದಿಂದಲೇ ಗುರುಮೂರ್ತಿ ರೂಪ ಜೋ ಜೋ ನಂದಿಗೆ ಹೇಳಿದ ಹಿಂದೆ ತಾಮೋಗೆ ಮತ್ತೆ ಲೋಕದೊಳು ಜನಸು ಶರಣಾಗೆ ಅವತಾರ ಮಾಡಪ್ಪ ಊರು ಜನರಿಗೆ ಮುಂದೆ ತಪ್ಪದೆ ಕರೆಸುವೆನ ಕೈಲಾಸಪುರಿಗೆ ಜೋ ಜೋ ಮುಂದೆ ತಪ್ಪದೆ ಕರೆಸುವೆನ ಕೈಲಾಸಪುರಿಗೆ ಜೋ ಜೋ ಮುಂದೆ ಅಲ್ಲಿ ಸಾಲು ಕೇದಪ್ಪ ಮಡಿವಾಳ ನಂಬೋ ಶಂಭೋ ಸತಿಯಳು ರೂಪ ಸಂತಾನ ಸಲವಾಗಿ ಉಪಯೋಗ ಚಿಂತಿಪ ಅವಳ ಭಕ್ತಿ ತೋರಿದ ಶಿವನು ಮಾಡಿರವನ ಕೃಪ ಜೋ ಜೋ ಅವಳ ಭಕ್ತಿ ತೋರಿದ ಶಿವನು ಮಾಡಿರವನ ಕೃಪ ಜೋ ಜೋ ಅವಳ ಭಕ್ತಿಗೆ ಒಳಗನು ರೂಪ ಜೋ ಜೋ ಅವಳ ಭಕ್ತಿಗೆ ರೂಪ ಮಾಡುವನು ಜೋ ಜೋ ಬಂದು ಬಂದವರೆಲ್ಲ ಒಂದ ಮಂದಿನ ಶರಣರ ಸಂಗಟ ಮಾಡರ್ ಪಾದಾನ ಜೋ ಜೋ ಬೇರೆಯಾಗಿತ್ತು ಮಾಡರ್ ಪಾದಾನ ಜೋ ಜೋ ಮುಂದ ಬೇರೆಯಾಗಿದ್ದ ಮಾಡರ್ ಪಾದಾನ ಜೋ ಜೋ ಪಂತರಿದರಿಗೆ ಜೋ ಜೋ ಪಾಲ ಮಾಡಿಕೊಡ್ತಾರು ಪಂಚದಿಂಗರಿಗೆ ಜೋ ಜೋ ಹಿಂಗ ಪಾಲ ಮಾಡಿಕೊಡ್ತಾರು ಪಂಚರಿಂಗರಿಗೆ ಜೋ ಜೋ ತನ್ನ ಒಂದಿಗೆ ಬಂದು ಹಲವ ಬಿತ್ತೂಸಿ ಪಕ್ಷಿಗಳ ಕರೆ ಕರೆದು ಧನ್ಯವು ತಿನಸಿ ಕುಡಿಯಲು ಮನಧರಣಿ ನೀರವ ತುಂಬಿಡಸೆ ಮುಂದೆ ಗಾಳಿಲ್ಲದ ತನಿ ತೊಳಸಿ ಮಾಡಂದರ ರಾಶಿ ಜೋ ಜೋ ಮುಂದೆ ಗಾಳಿಲ್ಲದ ತನಿ ತೊಳಸಿ ಮಾಡಂದನ ರಾಶಿ ಜೋ ಜೋ ಗಾಳಿಲ್ಲದ ತನಿ ತುಳಸಿ ಮಾಡಂದ ರಾಶಿ ಜೋ ಜೋ ಮುಂದೆ ಗಾಳಿಲ್ಲದ ತನಿ ತುಳಸಿ ಮಾಡಂದ ರಾಶಿ ಜೋ ಜೋ ಕೂಲಿಗೆ ಕರಗಾರ ಬರಲಿಲ್ಲ ಬರೋ ಯಾರ್ಯಾರ ಕರಿಲಾರದೆ ಮುಪ್ಪನ ಮುದುಕೆಯರ ಕಣದ
ಸುತ್ತ ಜಾಗ ಸಲದಂಗವರ ಕುಂತು ಕುಸಿಲಿಂದ ಹಾಡಾಡಿ ಕೂಡ ಮುರಿದಾರ ಜೋ ಜೋ ಕುಂತು ಕುಸಿಲಿಂದ ಹಾಡಾಡಿ ಕೂಡ ಮುರಿದಾರ ಜೋ ಜೋ ಕುಸಿಲಿಂದ ಹಾಡಾಡಿ ಕೂಡ ಮುರಿದಾರ ಜೋ ಜೋ ಕುಂತ ಕುಸಿಲಿಂದ ಹಾಡಾಡಿ ಕೂಡ ಕೊಡಲೆಂದರಿಸಿದರು ಜೋ ಜೋ ಶಿವನ ಮನವಂದರಾಸಿ ಕೊಡಲೆಂದರಿಸಿದರು ಜೋ ಜೋ ಮಂಗಲಕರವಾದ ನದಿಗೆ ನೂರ ತುಂಗಾದಿ ಅವತಾರಿ ಶ್ರೀ ಬಸವೇಶ್ವರ ಹಿಂಗಿಸಿದ ಇವು ಮಾಯೆ ಮರವೇ ಸಂಸಾರ ಕಾಯೋಲಿ ಭಕ್ತರನ ಜೋ ಜೋ ಬಾಳಿ ಪಟಳೆ ಸೇರಿ ಬಾಗೋ ಸೇನಿದೆ ಭರಿದ ಬಾಳಿ ಪಟಳೆ ಸೇರಿ ಬಾಗೋ ಸೇನಿದೆ ಭರಿದ ಬಾಲ್ಯರ ಸಂಗಾಟ ಹೊಳಿದಾಟಿ ಬಾಲರ ಜೋ ಜೋ ಬಾಲ್ಯರ ಸಂಗಾಟ ಹೊಳಿದಾಟಿ ಹೋಗರ ಜೋ ಜೋ ಬಾಲ್ಯರ ಸಂಗಾಟ ಹೊಳಿದಾಟಿ ಹೋಗರ ಜೋ ಜೋ ಬಾಲರ ಸಂಗಾಟ ಹೊಡೆದಾಟಿ ಹೋಗಾರೆ ಬಾಲರ ಸಂಗಾಟ ಹೊಡೆದಾಟಿ ಹೋಗಾರೆ ಗೋಧಿ ಮಾದರಿ ಮಾಡಿ ಉಣಸ್ಯಾಳ ಬಾಣೋತಿ ಜೋ ಜೋ ಗೋಧಿ ನಿಂಬಿ ಪಟಳೆ ಸೇರಿ ನಿಂದರಿಸಿದಿನಿ ಮರಿದು ರಂಬೆರ ಸಂಗಾಟ ಹೊಡೆದಾಟಿ ಹೋಗಾರ ಜೋ ಜೋ ರಂಬೆರ ಸಂಗಾಟ ಹೊಡೆದಾಟಿ ಹೋಗಾರೆ ಜೋ ಜೋ ರಂಬೆರ ಸಂಗಾಟ ಹೊಡೆದಾಟಿ ಹೋಗಾರ ಜೋ ಜೋ ರಂಬೆರ ಸಂಗಾಟ ಹೊಡೆದಾಟಿ ಹೋಗಾರ ಜೋ ಜೋ ರಂಬೆರ ಸಂಗಾಟ ಹೊಡೆದಾರೆ ರಂಬೆರ ಸಂಗಾಟ ಹೊಡೆದಾಟಿ ಹೋಗಾರೆ ಅಕ್ಕಿ ಪಾಯಸ ಮಾಡಿ ಉಣಸ್ಯಾಳ ಕಾಣೋತಿ ಜೋ ಜೋ ಅಕ್ಕಿ ಪಾಯಸ ಮಾಡಿ ಉಣಸ್ಯುವನ ಜೋ ಜೋ ನೆಲದ ಬಂದೆವರವ್ವ ಜೋ ಜೋ ಕಾಂದಿ ಮುತ್ತೈದೆಯರು ನೆಲದ ಬಂದೆವರವ್ವ ಜೋ ಜೋ ಎಲ್ಲರೂ ಜೋರಾದ ಚಪ್ಪಾಳೆ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಗುರುಮರುಳಾರಾಧ್ಯ ಶಿವಾಚಾರ್ಯ ಮಹಾರಾಜ ಕಿ ಸಂಗಮೇಶ್ವರ ಮಹಾರಾಜ ಕಿ ಹೆಸರಿಡುವ ಮೊದಲು ಮರುಳ ಬೇರೆ ಮರುಳ ಅಲ್ಲ ಅವ್ನು ಕಿವ್ಯಾಗ ಹೇಳ್ರಿ ಮೈಕ್ ಹಿಡ್ದಂಗೆ ಆದ್ರೆ ಈ ಕಡೆ ಬರ್ರಿ ಈಗ ಹೇಳ್ರಿ ಸೋಮನಾಥೇಶ ಈ ಕಡೆ ಬರ್ರಿ ವೀರ ಗಂಗಾಧರ ಗಂಗಾಧರ ಎಷ್ಟಾದ್ರೆ ಈ ಪ್ರಾರ್ಥನೆ ಚಪ್ಪಾಳೆ ಸ್ವಾಮಿಗಳು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತಾರೆ.
ಬರ್ರಿ ಇನ್ನೊಬ್ರು ಬರ್ರಿ. ಗಿರೀಶ ಹಾ ಚಪ್ಪಾಳೆ ತಟ್ಟಿ. ನೀವೊಂದು ಹೇಳ್ರಿ ಹಂಗ. ಹಾ ಜೋರ್ ಚಪ್ಪಾಳೆ. ದೊಡ್ಡ ಕಾರ್ಯಕ್ರಮವನ್ನ ಬಹಳ ಅಂದ ಚಂದವಾಗಿ ನಡೆದುಕೊಂಡು ಬಂತು. ನಿಜವಾಗಿಯೂ ಕಲಿಗೇರಿ ಗ್ರಾಮದ ಅಡಿಕೆಯರ ಬಂಧುಗಳ ಮೂಲ ದೇವರದು ಪವಿತ್ರವಾದಂಥ ದೇವಸ್ಥಾನ. ನಿಜವಾಗಿಯೂ ಸದ್ಗುಣವಾದಂಥ ಪವಿತ್ರವಾದಂತಹ ದೇವಸ್ಥಾನ. ವರ ಕೊಡುವಂತಹ ಸಂಗಮೇಶ್ವರರು ಕಲಿಗೇರಿ ಗ್ರಾಮದಲ್ಲಿ ಈ ವರ್ಷ ಅಪ್ಪಗಳು ಎಲ್ಲರಿಗೂ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ಈ ಪುರಾಣವನ್ನ ಪ್ರಾರಂಭಿಸಿದ್ದಾರೆ. ಪುರಾಣದಲ್ಲಿ ಇಲ್ಲಿಯವರೆಗೆ ಎಲ್ಲರೂ ಸರಳ ರೀತಿಯಿಂದ ಒಳ್ಳೆಯ ಒಂದು ತಿಳಿಯುವಂಗ ಪ್ರವಚನ ಪುರಾಣವನ್ನ ತಮಗೆಲ್ಲರಿಗೆ ತಿಳಿಸಿದ್ದಾರೆ. ಪುರಾಣದಲ್ಲಿ ಬಹಳ ಹೊತ್ತು ಮಾತನಾಡಂಗಿಲ್ರಿ, ಎರಡೇ ನಿಮಿಷ ಮಾತನಾಡಿ ಮುಗಿಸ್ತಾ ಇದ್ದೀವಿ. ಪುರಾಣದ ಮೊದಲನೇ ಗೀತೆ ಹಾಡುವಾಗ ಅಪ್ಪಗಳು ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ಯಾಕೆ ಪುರಾಣ ಹಚ್ತಾರಪ್ಪ ಅಂತಂದ್ರ ಭಕ್ತರ ಸಲುವಾಗಿ. ಗ್ರಾಮದಲ್ಲಿ ಎಲ್ಲಾ ಭಕ್ತರಿಗೂ ಒಳ್ಳೆಯದ ಆಗಲಿ ಅಂತ ನಾವು ಪುರಾಣ ಹಚ್ತೀವಿ. ಗುರುಗಳಿಗೆ ಒಳ್ಳೆಯದಾಗಂತ ಪುರಾಣ ಅಲ್ಲ, ಭಕ್ತರಿಗೆ ಒಳ್ಳೆಯದಾಗಲಿ, ಗ್ರಾಮಕ್ಕೆ ಶಾಂತಿ ಸಮಾಧಾನ ಸಿಗಲಿ ಅಂತ ನಾವು ಪುರಾಣ ಪ್ರವಚನ ಮಠದ ವತಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪುರಾಣ ಪ್ರಾರಂಭ ಮಾಡೋ ಕಾಲಕ್ಕೆ ಪ್ರಾರ್ಥನೆ ಗೀತೆ ಹಾಡ್ತಾ ಇದ್ದಾರೆ. ಪ್ರಾರ್ಥನೆ ಗೀತೆ ಹಾಡುವುದರಿಂದ ನಮಗೆ ಏನ್ ಲಾಭ ಅದ? ಪುರಾಣ ಕೇಳುವುದರಲ್ಲಿ ಏನ್ ಲಾಭ ಅದ? ಪ್ರಾರ್ಥನೆ ಗೀತೆ ಏನಪ್ಪ ಅಂತಂದ್ರೆ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಪ್ರಥಮದಲ್ಲಿ ಪುರಾಣದಲ್ಲಿ ಪ್ರಾರಂಭ ಮಾಡಬೇಕಪ್ಪ ಅಂತಂದ್ರ ಪ್ರಾರ್ಥನೆ ಗೀತೆ ಜೊತೆಗೆ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಪುರಾಣದಲ್ಲಿ ಕೇಳುತ್ತಾ 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 ಊರು ಗ್ರಾಮದಲ್ಲಿ ರೈತರಲ್ಲಿ ಮಠದಲ್ಲಿ ಪುರಾಣ ಹಚ್ಚಿದ್ದಾರೆ. ಪುರಾಣ ಕೇಳಬೇಕು, ಹೋಗಬೇಕು ಅನ್ನುವುದರಲ್ಲಿ ಸಡವೆ ಇರ್ತಾ ಇರಂಗಿಲ್ಲ. ನಾಳೆಗೆ ಹೋಗನ್, ನಾಳೆಗೆ ಹೋಗನ್, ನಾಳೆಗೆ ಹೋಗನ್ ಅಂತ ತಿಳ್ಕೊಂಡು ಪುರಾಣ ಏನಪ್ಪ ಅಂತಂದ್ರೆ ಮನೆಯಲ್ಲಿ ಮಾತಾಡ್ತಾ ಇದ್ದೀವಿ. ಮಾತಾಡೋ ಕಾಲಕ್ಕೆ ಮನೆಯಲ್ಲಿ ಬರೋ ಗಂಡ ಹೆಂಡತಿ ಏನಪ್ಪ ಅಂತಂದ್ರೆ ಪತಿ ದೇವರು ಎಮ್ಮಿ ಕಾಯಿಲಕ್ಕೆ ಹೋಗಿರ್ತಾರ. ಬರಣ ಸತಿ ಹೇಳ್ತಾ ಇದ್ದಾಳ. ಏನ್ ಹೇಳ್ತಾಳಪ್ಪ ಅಂತಂದ್ರ, ಏನ್ರಿ ಪುರಾಣ ಹಚ್ಚಿ ಬಾಳ ದಿವಸ ಆಯ್ತು, ಏನ್ರಿ ಪುರಾಣ ಹಚ್ಚಿ ಬಾಳ ದಿವಸ ಆಯ್ತು, ಒಂದಿನಾರ ಪುರಾಣಕ್ಕೆ ಹೋರಿ, ಚಂದಾಗಿ ಕೇಳ್ಕೊಂಡು ಬಂದು ನನಗಿಟ್ಟು ಹೇಳ್ರಿ, ಚಂದಾಗಿ ಕೇಳ್ಕೊಂಡು ಬಂದು ನನಗಿಟ್ಟು ಹೇಳ್ರಿಪ್ಪ ಅಂತಂದಾಗ ಆಯ್ತು ನಾಳೆಗೆ ಹೋಗ್ತೀನಿ, ನಾಳೆಗೆ ಹೋಗ್ತೀನಿ ಅನ್ನಕೋತ ಒಂದಿನ ಎಮ್ಮಿ ಕಾಯ್ಕೊಂಡು ಬಂದು ಚಂದಾಗ ಮುಖ ತಕ್ಕೊಂಡು ಈ ಬುದ್ಧಿ ದಾನ ಮಾಡಿಕೊಂಡು ಮಠಕ್ಕೆ ಬರ್ತಾರಂದ್ರಿ. ಪುರಾಣ ಚಲೋವಾಗಿತ್ರಿ, ಪ್ರಾರ್ಥನೆ ಗೀತೆ ಚಲೋವಾಗಿತ್ತು. ಬರೋ ಕಾಲ ಹೇಳ್ತಿ ಏನು ಕೇಳ್ಕೊಸಿದ್ರಪ್ಪ ಅಂತಂದ್ರೆ, ಪುರಾಣ ಏನೇ ಕೇಳ್ತೀರಿ ನನ್ನ ಮನ್ಯಾಗ ಬಂದು ನೀ ಹೇಳಬೇಕು, ಪುರಾಣ ಏನು ಕೇಳಿರ್ತೀರಿ ಮನ್ಯಾಗ ಬಂದು ನನಗೆ ಹೇಳಬೇಕು. ಆಯ್ತು ಅಂತ ತಿಳ್ಕೊಂಡು ಪುರಾಣ ಮಠದಲ್ಲಿ ಪ್ರಾರಂಭವಾದಾಗಲೇ ಸಾಂಬ ಸದಾ ಶಿವ, ಸಾಂಬ
ಸಾಂಬ ಸದಾ ಶಿವ ಪ್ರಾರಂಭ ಆಗಿತ್ರಿ. ಬಂದ ನಮಸ್ಕಾರ ಮಾಡ್ದ ಸೀದಾ ಕೂತ ಪುರಾಣ ಕೇಳೋ ಕಾಲಕ್ಕ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಪುರಾಣ ಕೇಳಿ ಕೇಳಿರಪ್ಪ ಅಂತಂದ್ರ ಏನು ಕೇಳ್ದ? ಸಾಂಬ ಸದಾ ಶಿವ. ಕೇಳುತ್ತಾ 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 ಅವ ದಣದ ಬಂದಿದ್ದ ರೈತ ನಿದ್ದಿಗೆ ಹೋದ. ದಣದ ಬಂದಿದ್ದ ನಿದ್ದಿಗೆ ಕೂತ ಕೂತ ತಕ್ಷಣ ಪುರಾಣವನ್ನು ಹೇಳೋದಾಯ್ತು. ಪುರಾಣ ಮುಗಿಯಿತು. ಮಠದ ಪ್ರಸಾದ ಮಾಡೋರು ಮಾಡಿದ್ರು, ಹೋಗಿದ್ರು. ಇವ್ ಒಬ್ಬ ಅಲ್ಲೇ ಕೂತಿದ್ದಂದ್ರು. ಒಬ್ಬ ಯಾಕಪ್ಪ ಕೂತಾನಪ್ಪ, ಎಬ್ಬಸ್ರಿ ಪ್ರಸಾದರ ಮಾಡಿಸ್ರಿ, ಎಬ್ಬಸ್ರಿ ಪ್ರಸಾದರ ಮಾಡಿಸ್ರಿ ಅಂದಾಗ ಎಬ್ಬಸ್ತಾರ. ಹೇಳಪ್ಪ ಹೇಳು, ಪ್ರಸಾದರ ಮಾಡಿ ಹೇಳು. ಎಲ್ಲರೂ ಹೋಗ್ಯಾರ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಅಲ್ಲ, ಪ್ರಸಾದ ಮಾಡ್ರಿ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಅವ ಏನ್ ಕೇಳ್ತಾನ ಒಟ್ಟ ಸಂಪಾದಿಸು. ಯಾಕ? ಮನ್ಯಾಗ ಹೇಳ್ಬೇಕಲ್ಲ, ಮನ್ಯಾಗ ಹೋಗಿ ಹೇಳ್ಬೇಕಲ್ಲ. ನಡಿಯಪ್ಪ ನೀನು ಮನೆಗೆ ಕಳಿಸ್ತೀನಿ ಅದಾತ್ ನಡಿ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಹಂಗ ಅನ್ಕೋತ್ ಮನೆಗೆ ಹೋದಂದ್ರೆ ಏನ್ ಬಾಗ್ಲ ಮುಚ್ಚಿದ್ದಳು. ಬಾಗ್ಲ ಬಡ್ದ ತಕ್ಷಣ ಬಾಗ್ಲ ತೆರಳು. ಬಾಗ್ಲಾಗ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಮನ್ಯಾಗ ಹೋಗಣ. ಪುರಾಣ ಏನು ಕೇಳಿದೆ? ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಚಂದಗೆ ಹೇಳ್ತೇ ಇಲ್ಲ, ಚಂದಗೆ ಹೇಳ್ತೇ ಇಲ್ಲ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ನೋಡ್ರಿ, ಇನ್ನೊಂದ್ಸಲ ಚಂದಾಗಿ ಹೇಳಿಲ್ಲ ಅಂದ್ರೆ ಒಣಗಿನ ತರ್ತೀನಿ. ಚಂದಾಗಿ ಹೇಳು. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಅವ ಕೇಳಿ ಕೇಳ್ಬೇಕಲ್ರಿ. ಅವ ಬರುವಾಗ ಅದೇ ನಡೆದಿತ್ತು. ಎದ್ದುಗಳನ್ನ ಅದೇ ಇತ್ತು ಮನಸ್ಸಿನಾಗ. ಅದೇ ತಕ್ಷಣ ಅಂದ್ರೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಆ ಅಮ್ಮ ಏನ್ ಮಾಡಿದ್ರು ಹೇಳ್ತಿ? ಒಣಗಿ ತಗೊಂಡು ಬಂದಳು. ಕರೆಕ್ಟ್ ಹೇಳ್ತೇ ಇಲ್ಲ. ಏನ್ ತಿಳ್ಕೊಂಬಂದಿ? ಸ್ವಲ್ಪರ ಹೇಳು. ಪುರಾಣ ಕೇಳಿದಕ್ಕ ಸ್ವಾತ ಬೇಕಪ್ಪ ಅಂತಂದ್ರ, ಪುರಾಣ ಕೇಳಿದಕ್ಕೆ ಶಾಂತಿ ಸಿಗ್ಬೇಕಪ್ಪ ಅಂತಂದ್ರ ಸ್ವಲ್ಪರ ಹೇಳು. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ನೋಡ್ರಿ, ಒಣಗಿ ತಗೊಂಡು ಎಟ್ಟು ಬಿಟ್ರ ಒಣಗಿ ಎರಡದು. ಪುರಾಣ ನೆಟ್ಟಗೆ ಮನ್ಯಾಗ ಹೇಳಿಲ್ಲಪ್ಪ ಅಂತಂದ್ರ ಹೇಳಿದ್ ಏನ್ ಮಾಡ್ದಪ್ಪ ಅಂತಂದ್ರ ಯಾರು ಒಣಗಿನ ಹೊಡ ತಕ್ಷಣ ಒಣಗಿ ಮುರಿದು ಎರಡಾದವ್ರಿ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ನೋಡ್ರಿ, ಒಣಗಿ ಎರಡು ಆಗಿಲ್ಲ. ಅವು ಎರಡು ಬಂಗಾರ ಆಗ್ಯಾವ. ಏನ್ತಿ ಪುರಾಣ ಕೇಳು, ಏನ್ ಹೇಳಿದ ಕೇಳಾಕ ಸಿಟ್ಟಿಗೇನು ಹೊಡೆದಿದ್ದಕ್ಕ ಅದೇನಪ್ಪ ಅಂದ್ರೆ ಎರಡು ತುಣುಕ್ ಆಗಿದಕ್ಕ ಎರಡೂ ಬಂಗಾರ ಅದು. ಒಣಗಿ ಬಂಗಾರ. ನಮ್ಮ ಮನಸ್ಸು ಬಂಗಾರ ಆಗ್ಬೇಕಪ್ಪ ಅಂತಂದ್ರ ಹೊಡೆದಿದ್ದು ಮುಖ್ಯ ಅಲ್ಲ, ಒಣಗಿ ಮುಖ್ಯ ಅಲ್ಲ. ಒಣಗಿ ಎರಡಾಗಿ ಬಂಗಾರ ಆಗೋದು ಮುಖ್ಯ ಐತಿ. ಪುರಾಣ ಕೇಳಿದ್ರೆ ಸ್ವಾರ್ಥ ಆಗ್ಬೇಕಪ್ಪ ಅಂತಂದ್ರ ನಾವೆಲ್ಲರೂ ಏನಪ್ಪ ಅಂತಂದ್ರ ನೆಮ್ಮದಿಯಾಗಿ ಅವ್ರು ಏನ್ ಮಾಡಿದ್ರು? ಒಣಗಿನ ಹೊಡೆದಿದ್ದು ತಗೊಂಡು ಶಿಸ್ತಾಗಿ 2 ಅಂತಸ್ತು ಮನೆ ಕಟ್ಕೊಂಡ್ರಿ. 2 ಅಂತಸ್ತು ಮನೆ ಕಟ್ಕೊಂಡು ಒಂದು ಕಾರ್ ತಗೊಂಡು ಆರಾಮ್ ಅಡ್ಡಾಡಕತ್ರು. ಯಾಕವ್ವ ಓಣ್ಯಾಗ ಅಡ್ಡಾಡಕತ್ರು? ಯಾಕಮ್ಮ ಹ್ಯಾಂಗಾದ್ರು ಒಮ್ಮೆ ದಿನ ನೀವು ಎಮ್ಮೆ ಕಾಯ್ದು ಬದುಕವ್ರು ಹಿಂಗೆ ಹ್ಯಾಂಗ ಶ್ರೀಮಂತರಾದ್ರು? ಏನವ್ವ ಮಠದಾಗ ಪುರಾಣಕ್ಕೆ ಹೋಗಿದ್ವಿ, ಬಹಳ ಚಂದ ಪುರಾಣ ಕೇಳ್ಕೊಂಬ ಅಂತ ಹೇಳಿ ನಮ್ಮ ಪತಿದೇವರಿಗೆ ಪುರಾಣ ಕೇಳ್ಕೊಂಬ ಅಂದಾರೆ. ನಾ ಬಡ್ಡೆ ಐತಿ, ನಾ ಮಕ್ಕಳು ಕೇಳಿದ್ರೆ ಏನ್ ಲಾಭ ಅದ? ನಾ ಬಡ್ಡೆ ಅಂದಿಗೆ ಹಿಂಗೈತಿ, ನಾ ಮಕ್ಕಳು ಕೇಳಿದ್ರೆ ಏನ್ ಲಾಭ ಅದ ತಿಳ್ಕೊಂಡು ಬೆಳಗೇರಿ ಗ್ರಾಮದ ಎಲ್ಲ ಸರ್ವ ಭಕ್ತರು ಕೂಡ
ಪುರಾಣವನ್ನು ಕೇಳಿ ವೈಭವದಿಂದ ಏನಾರ ಜಾತ್ರೆಯನ್ನ ಮಾಡ್ರಿ ಅನ್ನೋ ಕುರಿತು ಕೇಳಿಕೊಳ್ಳುತ್ತಾ